ಪಕ್ಷ ಪ್ರಾದೇಶಿಕ ಪಕ್ಷ, ಕನ್ನಡಿಗರ ಪಕ್ಷ, ಕರ್ನಾಟಕದಲ್ಲಿ ಕನ್ನಡಿಗರಿಗಾಗಿ ಕಟ್ಟಿದಂಥ ಏಕೈಕ ಪಕ್ಷ ನಮ್ಮ ಪ್ರಾದೇಶಿಕ ಪಕ್ಷ. ಇವತ್ತು ದೇವೇಗೌಡರ ಶ್ರಮದಿಂದ 25ನೇ ವರ್ಷನ ಪೂರ್ಣಗೊಳಿಸ್ತದೆ. ಈ ಒಂದು ಸಂತಸದ ಸುದ್ದಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ JDS ಕಾರ್ಯಕರ್ತರುಗಳು ಅವರ ಹುಮ್ಮಸ್ಸಿನಿಂದ ಎಲ್ಲರೂ ಅವರೇ ರಜತ ಮಹೋತ್ಸವ ಕಾರ್ಯಕ್ರಮನ ಸ್ವಂತ ಹಣದಿಂದ ಸಣ್ಣ ಪುಟ್ಟ ಜನಗಳಿಗೆ ಸ್ವೀಟ್ ಹಂಚೋದ್ರ ಮುಖಾಂತರ ಮತ್ತು ಕಲಾವಿದರುಗಳನ್ನ ಕರೆಸಿ ಏನೋ ಒಂದು ಕುಣಿತ ಆಗಲಿ ಇನ್ನೊಂದಾಗಲಿ ಅದನ್ನು ಮಾಡೋ ಮುಖಾಂತರ ಅವ್ರದೇ ಆದ ರೀತಿಯಲ್ಲಿ ಭಾಳ ವಿಭಿನ್ನವಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಾದ್ಯಂತ ಆಚರಿಸ್ತಾ ಇದ್ದಾರೆ. ನಮ್ಮನ್ನೆಲ್ಲ ಆಹ್ವಾನಿಸಿ ನಾವು ಅವ್ರ ಜೊತೆಗೆ ಸೇರಿಕೊಂಡು ಇದನ್ನೆಲ್ಲ ಖುಷಿಯಾಗಿ ಆಚರಿಸ್ತಾ ಇರೋದು ಭಾಳ ಖುಷಿ ಕೊಡ್ತಾ ಇದೆ. ಇವತ್ತು ಈ ಕೊಡಿಗೆಹಳ್ಳಿ ಏನು ಈ ಗ್ರಾಮದಲ್ಲಿ ನಮ್ಮ ಮಿತ್ರರಾದಂಥ ಯತೀಶು, ಹರೀಶು ಹಾಗೆ ಸುಮಾರು ಜನ ಇದು ಹೆಸರು ಸಹಸ್ರಾರು ಸಂಖ್ಯೆಯಲ್ಲಿದ್ದಾರೆ ಕಾರ್ಯಕರ್ತರು. ಎಲ್ಲ JDS ಕಾರ್ಯಕರ್ತರು, ಯುವಕ ಮಿತ್ರರು ಭಾಳ ಹುಮ್ಮಸ್ಸಿನಿಂದ ಈ ಒಂದು ರಜತ ಮಹೋತ್ಸವ ಕಾರ್ಯಕ್ರಮನ ಆಯೋಜಿಸಿ ಆಚರಿಸ್ತಾ ಇದ್ದಾರೆ. ಜನಗಳಿಗೆ ಕೇಕ್ ಕಟ್ ಮಾಡಿ ಕೇಕ್ ಕೊಡೋದ್ರ ಮುಖಾಂತರ, ಜೊತೆಗೆ ಬಡವರಿಗೆ ಸಣ್ಣ ಪುಟ್ಟ ಸಹಾಯ ಮಾಡೋ ಮುಖಾಂತರ ಕಾರ್ಯಕರ್ತರು ಅವ್ರದೇ ಆದಂಥ ಅವ್ರ ಪ್ರೀತಿನ ಪಕ್ಷದ ಪರವಾಗಿ ತೋರಿಸ್ತಾ ಇದ್ದಾರೆ. ಅದರಲ್ಲಿ ನಾವು ಭಾಗವಹಿಸ್ತಾ ಇರೋದು ಭಾಳ ಖುಷಿ ತಂದಿದೆ. ಅವ್ರದ್ದು ಹೇಳಿದಿಲ್ಲ, ಅವಿರತ ಹೋರಾಟ. ಅವರೊಬ್ಬರು ಮಾಜಿ ಪ್ರಧಾನಮಂತ್ರಿ ಮಗ ಅಂತ ಯಾವತ್ತೂ ಮನೇಲಿ ಕೂತ್ಕೊಂಡವ್ರಲ್ಲ. ಅವ್ರಿಗೆ ಬೇಕಾದರೆ ಯಾವತ್ತಾದರೂ ಯಾವುದೋ ಒಂದು ಬಿಸ್ನೆಸ್ ಮಾಡಿಕೊಂಡು ಫಿಲಮ್ ತಗೊಂಡು ಅವ್ರು ಅದೇ ಫೀಲ್ಡಲ್ಲಿ ಇದ್ಬಿಡ್ಬೋದಾಯಿತು. ಆದರೂ ಅವ್ರ ತಂದೆಯವ್ರ ಕಷ್ಟನ ನೋಡಿ ಅವ್ರ ಜೊತೆಗೆ ರೈತರ ಕಷ್ಟ, ನಮ್ಮ ಪ್ರಾದೇಶಿಕ ಪಕ್ಷ ಒಂದು ಇರಬೇಕು, ರೈತರು ಉಳಿಬೇಕು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷನ ನಾವು ಸಮೃದ್ಧವಾಗಿ ಬೆಳೆಸಬೇಕು ಅಂತ ಹೇಳಿ ಏನೋ ಒಂದು ಸಿಕ್ತಂಥ ಅಲ್ಪ ಸ್ವಲ್ಪ ಒಂದು ಅವಕಾಶಗಳಲ್ಲಿ ಅವ್ರ ಅಧಿಕಾರದಲ್ಲಿ ರೈತರಿಗಾಗಲಿ ಬಡವ್ರಿಗಾಗಲಿ ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಲಾಟ್ರಿ ನಿಷೇಧ ಮಾಡಿರೋದಾಗಿ, ಇನ್ನೊಂದು ಮತ್ತು ರೈತರು ಸಾಲ ಮನ್ನಾ ಮಾಡಿರೋದು ಎಲ್ಲವನ್ನು ಮಾಡಿ ಮುಂದೆ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅವರ ಒಂದು ಇದನ್ನು ನಾವೆಲ್ಲ ಕಾರ್ಯಕರ್ತರುಗಳು, ಯುವಕರು ಮುಂದೆ ನಡೆಸ್ಕೊಂಡು ಹೋಗ್ತೀವಿ. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಕೈ ಜೋಡಿಸ್ತಾ ಅಂತ ಹೇಳ್ತಾ ನಾನು